ಇತ್ತೀಚಿನ ದಿನಗಳಲ್ಲಿ ಹಬ್ಬ ಅಂದ್ರೆ ಅದರಲ್ಲೂ ವೀಕೆಂಡ್ ಎಲ್ಲ ಏನಾದ್ರು ಬಂದ್ಬಿಡ್ತು ಅಂತಂದ್ರೆ ಹೊರಗಡೆ ಟ್ರಿಪ್ ಪ್ಲಾನ್ ಮಾಡೋದಂತೂ ಗ್ಯಾರಂಟಿ. ಆದ್ರೆ ಈ ಬಾರಿ ಸ್ನೇಹಿತರೆ ದೂರದ ಟ್ರಿಪ್ ಬೇಡ, ಹೆಚ್ಚು ಪ್ಲಾನ್ ಬೇಡ. ಕ್ಯಾಲೆಂಡರ್ ವರ್ಷದ ಮೊದಲನೇ ಹಬ್ಬ ಈ ಮಕರ ಸಂಕ್ರಮಣಕ್ಕೆ ಒಮ್ಮೆ ಶ್ರೀರಂಗಪಟ್ಟಣಕ್ಕೆ ಬನ್ನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹಿತೇಶ್ ಆನಂದ್. ಸ್ನೇಹಿತರೆ, ಈ ತಿಂಗಳ ಜನವರಿ 15ನೇ ತಾರೀಕಿನಂದು ನಮ್ಮ ಐತಿಹಾಸಿಕ ಹಾಗೂ ಪವಿತ್ರ ಸ್ಥಳವಾದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅತ್ಯಂತ ಭವ್ಯವಾದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಲಕ್ಷ ದೀಪೋತ್ಸವವು ಸುಮಾರು 36 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರುವ ಒಂದು ಮಹತ್ವದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಆಚರಣೆ. ಇತ್ತೀಚಿನ ವರ್ಷಗಳಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿಸಿಕೊಂಡು ಬರಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಷ ದೀಪೋತ್ಸವ ಸೇವಾ ಸಮಿತಿ ವತಿಯಿಂದ 36ನೇ ವರ್ಷದ ಲಕ್ಷ ದೀಪೋತ್ಸವವನ್ನು ಬಹಳ ಭಕ್ತಿ, ಶ್ರದ್ಧೆ ಹಾಗೂ ವೈಭವದೊಂದಿಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ನೋಡಿದಾಗ ನಿಜವಾಗ್ಲೂ ನಮ್ಮ ಕಣ್ಣು ತುಂಬಿ ಬರ್ತಿದೆ ಹಾಗೂ ಮನಸ್ಸಿಗೆ ಅದೇನೋ ಒಂಥರ ನೆಮ್ಮದಿ, ಶಾಂತಿ, ನಿಜವಾಗ್ಲೂ ದೇವರ ಸಾನ್ನಿಧ್ಯವನ್ನು ನೇರವಾಗಿ ಅನುಭವಿಸಿದಂತಾಗ್ತದೆ. ಈ ದಿನದಂದು ಶ್ರೀ ರಂಗನಾಥ ಸ್ವಾಮಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ದರ್ಶನವನ್ನು ಸ್ವರ್ಗದ ಬಾಗಿಲು ಅಂತ ಕರೀತಾರೆ. ವೈಕುಂಠ ಏಕಾದಶಿಗೆ ಸಂಬಂಧಿಸಿದ ಈ ದಿನಗಳಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದರ್ಶನವನ್ನು ಸ್ವರ್ಗದ ಬಾಗಿಲು ಮೂಲಕ ಪಡೆಯುವುದರಿಂದ ಭಕ್ತರಿಗೆ ವೈಕುಂಠ ದರ್ಶನದ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಕಾರಣದಿಂದಲೇ ಈ ವಿಶೇಷ ದರ್ಶನವನ್ನು ವರ್ಷಕ್ಕೆ ಕೆಲವು ದಿನಗಳಲ್ಲಿ ಮಾತ್ರ ಅವಕಾಶ ನೀಡಲಾಗಿದೆ. ಅದರಲ್ಲೂ ಇದೇ ಮಕರ ಸಂಕ್ರಮಣ ದಿನ ಹಾಗೂ ಮಾರನೇ ದಿನ 2 ದಿನಗಳ ಕಾಲ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಮತ್ತೆ ವಿಶೇಷವಾಗಿ ಸಂಕ್ರಾಂತಿಯ ದಿನದಂದು ಸಂಜೆ 6ರಿಂದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಒಂದೇ ಸಮಯದಲ್ಲಿ 1 ಲಕ್ಷ ದೀಪಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಲಾಗ್ತದೆ. ಸ್ನೇಹಿತರೆ, ಆ ಕ್ಷಣ, ಆ ಬೆಳಕು, ಆ ದೀಪಗಳ ಸಾಲು, ಆ ದೈವಿಕ ವಾತಾವರಣ, ಈ ಒಂದು ಅದ್ಭುತ ಸನ್ನಿವೇಶವನ್ನು ಕಣ್ಣು ತುಂಬಿಕೊಳ್ಳೋದೇ ಒಂದು ಮಹಾ ಆನಂದ. ಹಾಗಾಗಿ ನನ್ನ ವಿನಂತಿ, ದಯಮಾಡಿ ಎಲ್ಲರೂ ಬನ್ನಿ, ನಿಮ್ಮ ಕುಟುಂಬದವರೊಂದಿಗೆ ಬನ್ನಿ, ನಿಮ್ಮ ಸ್ನೇಹಿತರೊಂದಿಗೆ ಜೊತೆಗೂಡಿ ಬನ್ನಿ ಮತ್ತು ಈ ಸಂದೇಶವನ್ನು ನಿಮ್ಮ ಹೆಚ್ಚಿನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ದೈವಿಕ ಅನುಭವವನ್ನು ಎಲ್ರಿಗೂ ತಲುಪಿಸಿ. ಶ್ರೀ ರಂಗನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಶುಭವನ್ನು ನೀಡಲಿ. ನಮಸ್ಕಾರ.